ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈಗ ಆಲ್ರೆಡಿ ಕಲಬುರಗಿ ಜಿಲ್ಲಾ ಉರಿ ಬಿಸಿಲಿನ ತಾಪಮಾನ ಹೆಚ್ಚಿಗಾಗಿದೆ. ಬಿಸಿಲಿನ ನಾಡು ಅಂತೇಳಿ ಖ್ಯಾತಿ ಪಡೆದಿರತಕ್ಕಂಥ ಕಲಬುರಗಿ ಜಿಲ್ಲೆ ಇಂಥ ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನದ 1 ಗಂಟೆಗೆ 3 ಫೇಸ್ ವಿದ್ಯುತ್ತನ್ನು ಕೊಟ್ಟರೆ ರೈತರ ಕಬ್ಬಿಗಾಗಲಿ, ತರಕಾರಿ ಬೆಳೆಗಾಗಲಿ, ಹಣ್ಣಿಗಾಗಲಿ, ಗಿಡಗಳಿಗಾಗಲಿ ಇವತ್ತು ನೀರು ಬಿಡ್ತಕ್ಕಂಥದ್ದು ಏನಾಗಿದೆ, ಅವ್ರ ಬದುಕನ್ನು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಜೀವಕ್ಕೆ ಇವತ್ತು ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲು ಬಡಿದು ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಕಷ್ಟ ಆಗೋದ್ರಿಂದ ಸರ್ಕಾರ ಜೆಸ್ಕಾಂ ಡಿಪಾರ್ಟ್ಮೆಂಟ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಬೆಳಿಗ್ಗೆ ನಸುಕಿನ ಜಾವ 5 ಗಂಟೆಯಿಂದ 11:30 ತನಕ 3 ಫೇಸ್ ವಿದ್ಯುತ್ ಕೊಡಬೇಕು ಮತ್ತು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ 3 ಫೇಸ್ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 1 ವಾರ 15 ದಿನ ಹೋದರೂ ಬೆಳೆ ಒಣಗಿ ಹೋಗಿ ಸತ್ಯನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಬೆಳೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರ ಬದುಕು ಬೀದಿ ಪಾಲಾಗ್ತದೆ, ಬರ್ಬಾದ್ ಆಗ್ತದೆ. ಬೆಳೆ ಒಣಗಿ ಸತ್ಯನಾಶ ಕೈ ಬಂತು ಬಾಯಿ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ತಕ್ಷಣವೇ TCಗಳನ್ನು ಕೂಡಿಸ್ಬೇಕು ಮತ್ತು TC ಕೂಡಿಸೋಕ್ಕೆ ಕೆಲವರು ಮಾತ್ರ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ಇವತ್ತು ರೊಕ್ಕ ತೊಗೊಂಡು TC ಕೊಡಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ರೊಕ್ಕ ವಸೂಲಿ ರೈತರ ಹತ್ರ, ಪಂಪ್ಸೆಟ್ ರೈತರ ಹತ್ರ ಯಾರು TCಗಾಗಿ ರೊಕ್ಕ ವಸೂಲಿ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು, ಆ ರೈತರಿಗೆ ನ್ಯಾಯ ಕೊಡಬೇಕು.